ಕ್ಲೋಸ್ ಆಗುತ್ತಾ ತುಮಕೂರಿನಲ್ಲಿರುವ ಮತ್ಸ್ಯಾಲಯ? ಮೀನುಗಾರಿಕೆ ಇಲಾಖೆಗೆ ಹೊರೆಯಾದ ಮತ್ಸ್ಯಾಲಯ. ಮತ್ಸ್ಯಾಲಯಕ್ಕೆ ಬರುವ ಆದಾಯಕ್ಕಿಂತ ಖರ್ಚುಗಳೇ ಜಾಸ್ತಿ. ತುಮಕೂರು ನಗರ ಬೆಂಗಳೂರಿನಷ್ಟೇ ಸರಿಸಮನಾಗಿ ಬೆಳೀತಾ ಇದ್ದು, ಶೈಕ್ಷಣಿಕ ನಗರಿ, ಸ್ಮಾರ್ಟ್ ಸಿಟಿ ಜೊತೆಗೆ ಒಂದು ಪ್ರವಾಸಿ ತಾಣವಾಗಿ ಬೆಳೀತಾ ಇದೆ. ಈ ನಿಟ್ಟಿನಲ್ಲಿ ತುಮಕೂರಿನಲ್ಲಿ ಮತ್ಸ್ಯಾಲಯವನ್ನ ಶುರು ಮಾಡಲಾಗಿತ್ತು. ಆದರೆ ಮತ್ಸ್ಯಾಲಯ ಶುರುವಾಗಿ ಒಂದೇ ವರ್ಷಕ್ಕೆ ಕ್ಲೋಸ್ ಆಗುತ್ತಾ ಎಂಬ ಅನುಮಾನ ಶುರುವಾಗಿದೆ. ಮತ್ಸ್ಯ ಪ್ರಿಯರಿಗಾಗಿ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಪಕ್ಕದಲ್ಲಿ ಅದ್ಭುತವಾಗಿ ಮತ್ಸ್ಯ ಲೋಕವನ್ನೇ ಸೃಷ್ಟಿಸಲಾಗಿತ್ತು. ಆದರೆ ಇದೀಗ ಸಾರ್ವಜನಿಕರಿಗೆ ಜಲಚರ ಪ್ರಪಂಚ ಪರಿಚಯಿಸುವ ಉದ್ದೇಶದಿಂದ ಆರಂಭಿಸಿರುವ ಮತ್ಸ್ಯಾಲಯ ಮಂಕಾಗಿದ್ದು, ಇಲ್ಲಿಗೆ ಭೇಟಿ ನೀಡುವವರ ಸಂಖ್ಯೆ ದಿನೇ ದಿನೇ ಕುಸಿಯತೊಡಗಿದೆ. ಹೌದು, ನಗರದ ಜಿಲ್ಲಾ ಕ್ರೀಡಾಂಗಣದ ರಸ್ತೆಯಲ್ಲಿರುವ ಮೀನುಗಾರಿಕೆ ಇಲಾಖೆ ಕಚೇರಿ ಆವರಣದಲ್ಲಿ 2003ರಲ್ಲಿ ಮತ್ಸ್ಯಾಲಯ ಕಟ್ಟಡ ಉದ್ಘಾಟನೆಗೊಂಡಿತ್ತು. ಆದರೆ ನಿರ್ವಹಣೆ ಕೊರತೆಯಿಂದ 2017ರಲ್ಲಿ ಮುಚ್ಚಲ್ಪಟ್ಟ ಈ ಮತ್ಸ್ಯಾಲಯ ಬಳಿಕ ಬರೋಬ್ಬರಿ 7 ವರ್ಷಗಳ ಬಳಿಕ 2024ರಲ್ಲಿ ನವೀಕರಣಗೊಳಿಸಲಾಗಿತ್ತು. ಇನ್ನು 15 ಲಕ್ಷ ವೆಚ್ಚದಲ್ಲಿ ಕಾಯಕಲ್ಪಗೊಂಡ ಈ ಮತ್ಸ್ಯಾಲಯವನ್ನು 2025ರ ಜುಲೈ 15ರಂದು ಜಿಲ್ಲಾ ಉಸ್ತುವಾರಿ ಸಚಿವ ಜಿ. ಪರಮೇಶ್ವರ್ ಅವರು ಉದ್ಘಾಟಿಸಿದ್ರು. ಇನ್ನು ನವೀಕರಣದ ಬಳಿಕ ಆರಂಭದ ದಿನಗಳಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದ್ರು. ನಂತರದ ದಿನಗಳಲ್ಲಿ ಭೇಟಿದಾರರ ಸಂಖ್ಯೆ ಗಣನೀಯವಾಗಿ ಕುಸಿಯತೊಡಗಿದೆ. ಕಳೆದ 6 ತಿಂಗಳಲ್ಲಿ 1326 ಶಾಲಾ ಮಕ್ಕಳು ಹಾಗೂ 1785 ಸಾರ್ವಜನಿಕರು ಸೇರಿ ಒಟ್ಟು 3111 ಮಂದಿ ಮಾತ್ರ ಮತ್ಸ್ಯಾಲಯವನ್ನ ವೀಕ್ಷಿಸಿದ್ದಾರೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದ್ದು, ಸಾರ್ವಜನಿಕರಿಗೆ 10 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. 2025ರ ಜುಲೈ 15ರಿಂದ 2026ರ ಜನವರಿ ಅಂತ್ಯದವರೆಗೆ 25,875 ಆದಾಯ ಸಂಗ್ರಹ ಆಗಿದೆ. ಅದರಲ್ಲಿ 13,545 ಯುಪಿಐ ಮೂಲಕ ಹಾಗೂ 12,330 ರೂಪಾಯಿ ನಗದು ರೂಪದಲ್ಲಿ ಬಂದಿದೆ. ಇನ್ನು ದಿನಗಳು ಕಳೆದಂತೆ ಇತ್ತ ಸುಳಿಯುವವರ ಸಂಖ್ಯೆ ಕೂಡ ಕಡಿಮೆಯಾಗಿದ್ದು, ಹೀಗಾಗಿ ಮೀನುಗಾರಿಕೆ ಇಲಾಖೆಗೆ ಇದರ ನಿರ್ವಹಣೆ ಸವಾಲಾಗಿ ಪರಿಣಮಿಸಿದೆ. ಅಲ್ಲದೆ ಅಕ್ವೇರಿಯಂಗಳ ವಿದ್ಯುತ್ ಪೂರೈಕೆಗೆ ಪ್ರತಿ ತಿಂಗಳು ಸುಮಾರು 25,000 ಖರ್ಚಾಗ್ತಾ ಇದ್ದು, ಸಿಬ್ಬಂದಿ ಸಂಬಳ ಮತ್ತು ನೀರು ಪೂರೈಕೆ ಸೇರಿ 50,000ದಷ್ಟು ವೆಚ್ಚ ಬರ್ತಾ ಇದೆ. ಇನ್ನು ಮತ್ಸ್ಯಾಲಯದಲ್ಲಿ 36 ಅಕ್ವೇರಿಯಂಗಳಲ್ಲಿ 70ಕ್ಕೂ ಹೆಚ್ಚು ಪ್ರಭೇದದ ಅಲಂಕಾರಿಕ ಮೀನುಗಳನ್ನು ಪ್ರದರ್ಶಿಸಲಾಗಿದೆ. ಆದರೆ ಆರಂಭದಲ್ಲಿ ಉತ್ಸಾಹದಿಂದ ಭೇಟಿ ನೀಡುತ್ತಾ ಇದ್ದ ಮಕ್ಕಳು ಮತ್ತು ಸಾರ್ವಜನಿಕರು ನಂತರ ಆಸಕ್ತಿ ಕಳೆದುಕೊಂಡಿದ್ದಾರೆ. ಹೀಗಾಗಿ ಮತ್ಸ್ಯಾಲಯಕ್ಕೆ ಹೆಚ್ಚು ಮಂದಿ ಬರಲು ಶಿಕ್ಷಣ ಇಲಾಖೆಯ ಮೂಲಕ ಶಾಲಾ ಮಕ್ಕಳನ್ನ ಪ್ರೋತ್ಸಾಹಿಸುವಂತೆ ಮನವಿಯನ್ನ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಪ್ರಚಾರ ಕಾರ್ಯ ಹೆಚ್ಚಿಸಲಾಗುವುದೆಂದು ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಮತ್ಸ್ಯಾಲಯಕ್ಕೆ ಕೆಲವೊಂದು ಕಡೆ ಜನದಟ್ಟಣೆ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹೌದು, ಇದು ಮಾನ್ಯ ಗೃಹ ಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಜುಲೈ ತಿಂಗಳಲ್ಲಿ ಉದ್ಘಾಟನೆ ಮಾಡಿದ್ರು, ನವೀಕರಿಸಿ ಉದ್ಘಾಟನೆ ಮಾಡಿದರು. ಪ್ರಾರಂಭದಲ್ಲಿ ತುಂಬ ಜನ ವೀಕ್ಷಣೆ ಮಾಡೋಕ್ಕೆ ಬರ್ತಾಯಿದ್ರು. ಆಮೇಲೆ ಶಾಲಾ ಮಕ್ಕಳಿಗೆ ಉಚಿತವಾಗಿ ಅಂತೇಳಿ ನಾವು ಅದನ್ನು ಉಚಿತವಾಗಿ ವೀಕ್ಷಣೆ ಮಾಡಬೇಕು ಅಂತೇಳಿ ಅದನ್ನು ನಾವು ಮೇಲಧಿಕಾರಿಗಳ ಸೂಚನೆ ಮೇರೆಗೆ ಬಿಟ್ವಿ. ಸರಿಸುಮಾರು ಇಲ್ಲಿವರೆಗೂ ಒಂದು 2,000ಗಿಂತ ಹೆಚ್ಚು ಶಾಲಾ ಮಕ್ಕಳು ಉಚಿತವಾಗಿ ವೀಕ್ಷಣೆ ಮಾಡಿದ್ದಾರೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತೇಳಿದರೆ, ಈ ಅಕ್ವೇರಿಯಮನ್ನು ವೀಕ್ಷಣೆ ಮಾಡೋಕ್ಕೆ ಬರೋವಂಥವ್ರು ಇದೊಂದೇ ಇದಕ್ಕೋಸ್ಕರ ಬರಬೇಕಾಗುತ್ತೆ. ಸೊ ಈ ಸರೌಂಡಿಂಗಲ್ಲಿ ಏನಾದ್ರು ಇನ್ನೂ ವೀಕ್ಷಣೆ ಮಾಡೋಕ್ಕೆ ಮತ್ತು ಏನಾದ್ರು ಪ್ರವಾಸಿ ಸ್ಥಳಗಳು ಇನ್ನು ವಿಶೇಷವಾದಂಥ ವೀಕ್ಷಣೆಗೆ ಅವಕಾಶ ಇದ್ದಿದ್ದರೆ ಖಂಡಿತ ಜನ ಹೆಚ್ಚಿಗೆ ಬರೋದು, ನಮಗೆ ತಿಂಗಳಿಗೆ ಆದಾಯ ಹೆಚ್ಚಿಗೆ ಬರೋದು. ನಮ್ಮ ಮಹಾತ್ಮ ಗಾಂಧಿ ಸ್ಟೇಡಿಯಂ ಪಕ್ಕದಲ್ಲಿರೋದ್ರಿಂದ ಅಲ್ಲಿ ರಾಷ್ಟ್ರೀಯ ಹಬ್ಬಗಳು ಮತ್ತು ಕ್ರೀಡೆಗಳು ನಡೆದಾಗ ಜನ ಬರ್ತಾರೆ. ಅದರಲ್ಲಿ ಹೆಚ್ಚು ಶಾಲಾ ಮಕ್ಕಳೇ ಬರ್ತಾರೆ. ಅವರಿಗೆ ಉಚಿತವಾಗಿ ನಾವು ವೀಕ್ಷಣೆಗೆ ಬಿಡ್ತಾಯಿದ್ದೀವಿ. ಮತ್ತು ಇದರದ್ದು ನಿರ್ವಹಣೆ ವೆಚ್ಚ ತುಂಬ ಇದೆ. ಫಸ್ಟದಾಗಿ ಇದು ಕಮರ್ಷಿಯಲ್ ಆಗಿ ನಮಗೆ ವಿದ್ಯುತ್ ಶಕ್ತಿ ಅಳವಡಿಸಿದ್ದಾರೆ, ಕರೆಂಟನ್ನು. ಹಾಗಾಗಿ
ಈ ಕರೆಂಟ್ ಎಕ್ಸ್ಪೆಂಡಿಚರೇ ನಮಗೆ ದುಬಾರಿ ಆಗುತ್ತೆ. ತಿಂಗಳಿಗೆ ಸರಿಸುಮಾರು 25,000-30,000 ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ಲೇ ಬರ್ತಾಯಿದೆ. ಅದೊಂದು. ಆಮೇಲೆ ನಾವು AMC ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟಲ್ಲಿ ಇದನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ ಎಲ್ಲ ರೀತಿಯಲ್ಲೂ ನಾವು ಕ್ರಮ ವಹಿಸಿದ್ವಿ. ಹಿಂದಿನ CEO ಅವರು ಇದ್ದಾಗ ಅದನ್ನು ಸೂಚನೆ ಕೊಟ್ಟಿದ್ದರು. ಅದು ಕರ್ನಾಟಕ ಮಿಲ್ಕ್ ಫೆಡರೇಷನ್, ನಮ್ಮ KMF, ತುಮಕೂರು ಮಿಲ್ಕ್ ಯೂನಿಯನ್ ಲಿಮಿಟೆಡ್, ಅದರ MD ಅವ್ರನ್ನ ಸಂಪರ್ಕ ಮಾಡಿ ಇಲ್ಲಿ ಬಂದು ಅವ್ರದ್ದೊಂದು ಕೌಂಟ್ರು ಬಂದು ವೀಕ್ಷಣೆ ಮಾಡಿದಂಥವ್ರಿಗೆ ಏನಾದ್ರು ಅವರಿಗೆ ಒಂದು ತಿನಿಸುಗಳು, ಸ್ನ್ಯಾಕ್ಸ್ಗಳನ್ನು ಇಟ್ಟಾಗ ಇದಂತೇಳಿ ಅವರಿಗೆ ನಾವು ಕೌಂಟ್ರ್ ತೆರಲಿಕ್ಕೆ ಜಾಗ ಕೊಡೋದು ಮತ್ತು ನಮ್ಮ ಅಕ್ವೇರಿಯಮನ್ನು ನಿರ್ವಹಣೆಗೆ ತಗಲುವಂಥ ವೆಚ್ಚವನ್ನು ಅವರು ನಿರ್ವಹಿಸೋದು. ಒಟ್ನಲ್ಲಿ ಹಾಳು ಬಿದ್ದಿದ್ದ ಮತ್ಸ್ಯಾಲಯ ಮತ್ತೆ ನವೀಕರಣಗೊಂಡು ಪುನರಾರಂಭವಾಗಿದ್ದು, ಇದರ ಸಾರ್ಥಕತೆ ಹೆಚ್ಚಿಸಲು ಮುಂದಿನ ದಿನಗಳಲ್ಲಿ ಇಲಾಖೆಯ ಪ್ರಚಾರ ಅತ್ಯಗತ್ಯವಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.